ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಿಜಾಪುರ ನಗರದಲ್ಲಿ 84 ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರಕ್ಕೆ ಆಗಬೇಕು ಅಂತ ಹೇಳಿ ಬೇಡಿಕೆ ಸಲುವಾಗಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಎಲ್ಲರ ತಲೆಯಲ್ಲಿ ಏನಿದೆ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅಂತಿದೆ. ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಬೇಡಿಕೆ ಆಗ್ರಹಿಸಿಕೊಳ್ಳೋ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರಾಕಿದೊಂದು ನಿರಂತರ ಪ್ರಯತ್ನ. ಇದು ಪ್ರತಿಭಟನಾಕಾರ ಯಾರೂ ಸರ್ಕಾರದ ವಿರುದ್ಧ ಇಲ್ಲ. ಎಲ್ಲರದ್ದು ಉದ್ದೇಶ ಏನಿದೆ ಅಂದರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು. ಯಾಕಂತ ಕೇಳಿದ್ರೆ ಸುಮಾರು 28 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿದೆ. ಬಿಜಾಪುರಕ್ಕೆ ಯಾಕೆ PPP ಕೊಡಬೇಕು? ಎಲ್ಲ ಕಡೆ ಸರ್ಕಾರಿ ಇದ್ದಾಗ ನಾವು ಏನು ಮಲತಾಯಿ ಧೋರಣೆನಾ? ಅದಕ್ಕೆ ನಮಗೂ ಒಂದು ಪ್ರತಿಷ್ಠೆ ವಿಷಯ, ನಮ್ಮ ಜಿಲ್ಲೆಗೂ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬರಲಿ. ಆಗಲೇ 2 ಕಾಲೇಜ್ ಇದಾವೆ, ಇನ್ನೂ ಇವರು ಬಂಡವಾಳಶಾಹಿಗಳು ಭಾಳ ಜನ 10 ಕಾಲೇಜು 2 ಕಾಲೇಜ್ ತರೋ ಶಕ್ತಿ ಅಂತ ಹೇಳಿದ್ದಾರೆ. ತರ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಾರೆ. ಇದೊಂದು ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಬ್ಬನೇ ಆಗಲಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಸಿಗಲಾರ್ದಕ್ಕೆ ರಷ್ಯಾ ಬೇರೆ ಬೇರೆ ದೇಶಗಳು ಹೋಗಿ ಕಲಿತಾ ಇದ್ದಾರೆ. ಇನ್ನೂ ಸಾಕಷ್ಟು ಕೊರತೆ ಇದೆ ಅದರದ್ದು. ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಟೆಂಟ್ ಹೊಡ್ಕೊಂಡು ಆಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ದಿವಸ ನಮ್ಮ ನಗರ ಶಾಸಕರು ಬಸನಗೌಡರು, BJPಯಿಂದ ಉಚ್ಚಾಟಿತ ನಗರ ಶಾಸಕರು, ಅದು ಒಡಕಬಾಯಿ ಬಸನಗೌಡರು ಅನ್ಬೇಕು ಅವ್ರಿಗೆ. ಇನ್ನು ಮೇಲೆ ಒಡಕಬಾಯಿ ಅಂತ ಹೇಳೋ ಒಂದು ಗಾದಿ ಮಾತು ನಮ್ಮ ಕಡೆ. ಒಡಕಬಾಯಿ ಬಸನಗೌಡರು ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು, ಭಾಷಣ ಮಾಡಿದವರು, ಅಲ್ಲಿ ಕುಂತವರು ಎಲ್ಲರೂ ಪೇಮೆಂಟ್ ಗಿರಾಕಿಗಳು, ಲಪುಟ್ರು, ಲಫಂಗ್ರು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಬಂದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಜಿಲ್ಲೆಯ ಸ್ವಾಮೀಜಿಗಳು, ಸಾರ್ವಜನಿಕರು, ಬುದ್ಧಿಜೀವಿಗಳು ಇವರೆಲ್ಲರೂ ಬಂದಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಆಗಲಿ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಮಾತುಗಳನ್ನು ಹೇಳಿದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಅವರನ್ನು ಇವರು ಲಪುಟ್ರು, ಲಫಂಗರು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ದು ಇಡೀ ಜಿಲ್ಲೆ ಜನತೆಗೆ ಒಂದು ಅವಮಾನಕರಿದು. ಇವರು ತತ್ಕ್ಷಣ ಈ ಕುರಿತು ಜಿಲ್ಲೆಯ ಜನತೆಯ ಕ್ಷಮೆ ಯಾಚಿಸಬೇಕು. ಇವರು ಕೇವಲ ಟೆಂಟ್ನಲ್ಲಿ ಕೂತವ್ರಿಗೆ ಮಾತಾಡಿಲ್ಲ, ಇವರು ಇಡೀ ಜಿಲ್ಲೆಯ ಜನತೆಗೆ ಮಾತಾಡಿದ್ದಾರೆ. ಇವರು ಇಡೀ ಜಿಲ್ಲೆಯ ಜನತೆ ಒಂದು ಗೌರವದ ಪ್ರಶ್ನೆ ಇದರಲ್ಲಿ. ಇವರು ತತ್ಕ್ಷಣ ಕ್ಷಮೆ ಯಾಚಿಸಬೇಕು. ಇವರು ಹಿಂದೆ ಭಾಳ ಹೋರಾಟಗಳನ್ನು ಮಾಡಿದ್ದಾರೆ, ನಾನು ನೋಡಿದ್ದೇನೆ ಇವರಿಗೆ. ಮತ್ತು ಇವರು ಅವಾಗ ಪೇಮೆಂಟ್ ಗಿರಾಕಿಗಳಿದ್ರ, ಇವರು ಲಪುಟ್ರಿದ್ರ. ಹಂಗಾರೆ ಇವರು ಲಪುಟ್ರು, ಇವರು ಪೇಮೆಂಟ್ ಗಿರಾಕಿಗಳು. ಇವ್ರಿಗೆ ಯಾರ್ಯಾರು ಪೇಮೆಂಟ್ ಕೊಡ್ತಿದ್ರು? ಇವರು ಮಾಡೋದು ಲಪುಟ್ಟತನ. ಇವ್ರು ಮಾತಾಡೋದೇ ಒಂದು ಲಪುಟ್ಟತನ. ಇದು ತಾವು ಮಾಡಿದ್ರೆ ಸರಿ, ಉಳಿದವ್ರು ಮಾಡಿದ್ರೆ ಸರಿ ಅಲ್ಲ ಅನ್ನೋ ಧೋರಣೆ ಇರಬಾರ್ದು. ಇವ್ರು ಮಾಡೋದು ಯಾಕೆ ಲಪುಟ್ಟತನ ಅನ್ನೋದು ಹೇಳುತ್ತೆ ನಿಮಗೆ ಖುಲ್ಲಾ. ಅಲ್ಲಿ ಸಿದ್ದರಾಮಯ್ಯ ಓಲೈಸೋದು, ಮಂತ್ರಿಗಳಿಗೆ ಓಲೈಸೋದು, ಮೆಡಿಕಲ್ ಕಾಲೇಜ್ ಹೊಡ್ಕೋಬೇಕು, PPP ಮೆಡಿಕಲ್ ಕಾಲೇಜ್ ತಾನೇ ಹೊಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕುತಂತ್ರ ಏನು ಮಾಡ್ತಾ ಇದ್ದಾರಲ್ಲ, ಇದು ಕುತಂತ್ರಕ್ಕೆ ಲಪುಟ್ಟತನ ಅಂತ ಹೇಳ್ತಾರೆ. ಲಪುಟ್ಟತನದ ಅರ್ಥ ಇದು. ಅವ್ರಿಗೆ ಲಪುಟ್ಟತನದ ಅರ್ಥ ಏನಾದರೂ ಬೇಕಾಗಿದ್ದರೆ ಇದು ತಿಳ್ಕೊಳ್ಳಿದು. ಸುಮಾರು 84 ದಿನಗಳ ಕಾಲ ಹೋರಾಟ ನಡೆದಿದೆ, ಒಂದು ಬೇಡಿಕೆ ನಡೆದಿದೆ. ಬಾಯಿ ಬಿಚ್ಚಿಲ್ಲ ಇವರು ಇವತ್ತಿಗೆ. ನಾನು ಬಡವರ ಪರ, ನಾನು ಜಿಲ್ಲೆಯ ಪರ, ನಾನು ಹಿಂದೂ ಪರ, ನಾನು ಅವ್ರ ಪರ, ಇವ್ರ ಪರ ಅಂತ ಹೇಳೋರು ಜಿಲ್ಲೆಯ ಪರ ಮಾತಾಡ್ಬೇಕಾಗಿತ್ತಲ್ಲ. ನೈತಿಕತೆ ಏನಾದರೂ ಇದ್ರೆ ಜಿಲ್ಲೆ ಪರವಾಗಿ ಮಾತಾಡ್ಬೇಕಲ್ಲ. ಇವ್ರಿಗೆ ನೈತಿಕತೆನೇ ಇಲ್ಲ.
ನೈತಿಕತೆ ಎಂದೋ ಸತ್ತು ಹೋಗ್ಯದ ಇವ್ರದು. ಯಾಕೆ ಮಾತಾಡಿಲ್ಲ? ನಾನು ಹಿಂದೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೆ, ಪ್ರಯತ್ನ ಮಾಡಿದ್ದೆ ಅಂದ್ರೆ ಈಗೇನಾಗ್ಯದ? ಈಗ ಅದು ಹೊಡ್ಕೋಬೇಕಂತ ಹೇಳಿ ನೀವು PPP ಮಾಡೋಲ್ದೇಳಿ ನೀವು ಕಾಲೇಜ್ ಹೊಡ್ಕೋಬೇಕಂತ ಈಗ ಸಪೋರ್ಟ್ ಕೊಡ್ತಾ ಇಲ್ಲ. ಅವಾಗ ನೀವು ವಿಧಾನಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರಿ, ಹೋರಾಟ ಮಾಡಿದ್ರಿ. ಆದರೆ ಈಗ ಯಾಕೆ ಹೇಳಲ್ಲ ಅಂದ್ರೆ ನಿಮಗೆ ಇದು ಕುತಂತ್ರತನ ನಡೆದ ನಿಮ್ಮದೊಳಗೆ. ಆಮೇಲೆ ಇದರೊಳಗೆ MB ಪಾಟೀಲ್ರು ಎಳೆದು ತಂದಿದ್ದೀರಿ. ಹಂಗಾರೆ MB ಪಾಟೀಲ್ರು ನಿಮ್ಮದು ಒಪ್ಪಂದ ಆಗಿದೆಯಾ? ಮೆಡಿಕಲ್ ಕಾಲೇಜ್ ನಿಮ್ಗೆ ಕೊಡ್ತೀನಿ ಅಂತ MB ಪಾಟೀಲ್ ಹೇಳಿದಾರಾ? ಅದನ್ನು ಬಹಿರಂಗಪಡಿಸಿ. ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದಾರಾ? ಅದನ್ನು ಬಹಿರಂಗಪಡಿಸಿ. ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಾರ, ಅದನ್ನು ಬಹಿರಂಗಪಡಿಸಿ. ಅಲ್ಲಿ ಅವರಿಗೆ ಓಲೈಸೋದು MB ಪಾಟೀಲ್ರಿಗೆ, ಅಲ್ಲಿ ವೈದ್ಯಕೀಯ ಶಿಕ್ಷಣಕರಿಗೆ ಶಿಕ್ಷಣ ಮಂತ್ರಿಗೆ ಓಲೈಸೋದು. ಈ ಕುತಂತ್ರತನ, ಈ ಲಪುಟತನ ನೀವು ಮೊದಲು ಬಿಡ್ರಿ. ಜಿಲ್ಲೆ ಜನರಿಗೆ ಲಪುಟ್ ಅಂತ ಹೇಳೋರು ನಿಮ್ಮ ಲಪುಟತನ ಬಿಟ್ಟು ಇನ್ನೊಬ್ರಿಗೆ ಲಪುಟ್ ಅಂತ ಹೇಳಿ. ನೀವು ವೈದ್ಯಕೀಯ ಕಾಲೇಜನ್ನು ಲಪ್ಟಾಯಿಸಲಿಕ್ಕೆ ಇದನ್ನು ಮಾಡ್ತಾ ಇದ್ದೀರಿ. ನೀವು ನಿನ್ನೆ ನಿಮ್ಮ ಹೇಳಿಕೆ ಹೊರಗೆ ಬಿದ್ದ ಮೇಲೆ MB ಪಾಟೀಲರು ಡಿಕ್ಲೇರ್ ಮಾಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ಕಳೆದ ಕ್ಯಾಬಿನೆಟದಲ್ಲಿ ಅದು ಒಂದು ಇಂಪಾರ್ಟೆಂಟ್ ಹೇಳಿಬಿಡ್ತೀನಿ. ಕಳೆದ ಕ್ಯಾಬಿನೆಟದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ ಬಿಜಾಪುರಕ್ಕೆ ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಅಲ್ಲಿ ಶಿವಾನಂದ ಪಾಟೀಲರು ಇದ್ದರು. ಶಿವಾನಂದ ಪಾಟೀಲರು ನಾವಿಬ್ಬರು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ. ಯಾವುದೇ ಅಡೆತಡೆ ಇಲ್ಲ, ವೈದ್ಯಕೀಯ ಕಾಲೇಜ್ ಆಗೇ ಆಗ್ತಂತ ಹೇಳಿ ಅವ್ರು ನಿನ್ನೆ ಹೇಳಿದ್ದಾರೆ. ನಂದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಅದರೊಳಗೇನು ಯಾವುದೂ ಸಂಶಯ ಇಲ್ಲ. ನಿನ್ನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಹಿತ ನಮ್ಮ ಪಕ್ಷದ ವತಿಯಿಂದ ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀವಿ, ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ಮ ಪಕ್ಷ ಯಾವಾಗಲೂ ಬಿಜಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಸರ್ಕಾರಿ ವೈದ್ಯಕೀಯ ಕಾಲೇಜಿದೆ, ಸಪೋರ್ಟ್ ಇದೆ ಅಂತ ಇವತ್ತು ನಾ ಹೇಳ್ತೇನೆ. ಆದರೆ BJPಯವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತಾ ಇಲ್ಲ ಕಾಂಗ್ರೆಸ್ದವ್ರು ಅಂಥೇಳಿ ಆರೋಪ ಮಾಡಿ ಜನರ ಮುಂದೆ ಹೇಳ್ತಾ ಇದ್ದಾರೆ. 8.5 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು MLA ಇದ್ದರು. 8.5 ವರ್ಷಗಳ ಕಾಲ ಕರ್ನಾಟಕದಲ್ಲಿ BJP ಆಡಳಿತಿತ್ತು. ನಾನು ವಿಧಾನಸಭೆಯಲ್ಲಿ ಹೇಳಿನಿ ಅಂತ ಹೇಳ್ತಾರೆ ಇವರು. ಮತ್ತು ಯಾಕೆ ಆಗಲಿಲ್ಲ? ಸುಧಾಕರ್ ಅವರು ಆರೋಗ್ಯ ಮಂತ್ರಿಯಾಗಿ ದೊಡ್ಡಬಳ್ಳಾಪುರ ತೊಗೊಂಡು ಹೋದರು. ಶಿವಾನಂದ ಪಾಟೀಲ್ಗೆ ಯಾಕೆ ತರೋಕ್ಕಾಗೋದಿಲ್ಲ ಅಂತ ಇವ್ರು ಕೇಳ್ತಾರೆ. ಶಿವಾನಂದ ಪಾಟೀಲ್ ಮಂತ್ರಿ ಇದ್ದದ್ದು 14 ತಿಂಗಳು, ಕೇವಲ 14 ತಿಂಗಳು. 14 ತಿಂಗಳಲ್ಲಿ ಶಿವಾನಂದ ಪಾಟೀಲರು ವೈದ್ಯಕೀಯ ಕಾಲೇಜಿಗೆ ಮೂಲ ಸೌಲಭ್ಯಗಳು ವೈದ್ಯಕೀಯ ಕಾಲೇಜಲ್ಲಿ ಆಗಲಿ ಅನ್ನೋ ಒಂದು ಧೋರಣೆಯಿಂದ, ಒಂದು ಮನೋಭಾವದಿಂದ ಅಲ್ಲಿ ಏನು ಮಾಡಬೇಕು ಎಲ್ಲ ಸೌಲಭ್ಯಗಳನ್ನು ಮಾಡಿಟ್ಟಿದ್ದಾರೆ. ಕೇವಲ ವೈದ್ಯಕೀಯ ಕಾಲೇಜ್ ಡಿಕ್ಲೇರ್ ಮಾಡೋದು ಅಷ್ಟೇ ಬಾಕಿ ಇದೆ. ಅಷ್ಟು ಕೆಲಸ ಶಿವಾನಂದ ಪಾಟೀಲರು ಮಾಡಿಟ್ಟಿದ್ದಾರೆ. ಶಿವಾನಂದ ಪಾಟೀಲ್ರ ಹತ್ರ ಪೇಮೆಂಟ್ ತೊಗೊಂಡು ಬರ್ತಾರೆ. ಯಾವ ಮಾನ ಮರ್ಯಾದೆ ತೊಗೊಂಡು ಮಾತಾಡ್ತೀರಿ ಗೌಡ್ರ ನೀವು? ನಾನು ಒತ್ತಂದಾರ ಗೌಡ. ಒತ್ತಂದಾರ ಗೌಡನ ಲಕ್ಷಣ ಒಂದೂ ಇಲ್ಲ, ಒಂದು ಅಕ್ಷರ ಇಲ್ಲ ನಿಮ್ಮ ಹತ್ರ. ಯಾರು ಹೇಳ್ಬೇಕು ನಿಮಗೆ ಒತ್ತಂದಾರ ಗೌಡ ಅಂತ? ಒತ್ತಂದಾರ ಗೌಡ್ರಿಗೆ ಗೌರವ ಎಷ್ಟಿರ್ತದೆ, ಆ ಗೌರವ ಕಾಪಾಡಿಕೊಂಡು ನಾವು ಒತ್ತಂದಾರ ಗೌಡ್ರ ಅಂತ ಹೇಳ್ರಿ ನೀವು. ಒತ್ತಂದಾರ ಗೌಡ ಅಂದ ಕೂಡಲೇ ಮರ್ಯಾದೆ ಇರಂಗಿಲ್ಲ. ಅದರ ತಕ್ಕ ಮರ್ಯಾದೆಯಿಂದ ನಡ್ಕೋಬೇಕು, ಮರ್ಯಾದೆಯಿಂದ ಜನರ ಜೊತೆ ಇರಬೇಕು, ಮರ್ಯಾದೆಯಿಂದ ರಾಜಕಾರಣ ಮಾಡಬೇಕು. ಶಿವಾನಂದ ಪಾಟೀಲ DCC ಬ್ಯಾಂಕ್ ಅದು ಮಾಡ್ಯಾನ, ಇದು ಮಾಡ್ಯಾನ. ನೀವು ಸಾರ್ವಜನಿಕರ ದುಡ್ಡಿನಿಂದ ಸಿದ್ಧಿಸಿರಿ ಬ್ಯಾಂಕ್ ಅಂತ ಮಾಡಿದಿರಿ, ಸಾವಿರಾರು ಕೊಟ್ಟು ಎತ್ತಿದಿರಿ ಜನರ ಹತ್ರ. ಅದರದ್ದು ಇವತ್ತು ಲೆಕ್ಕ ಕೊಡೋಕೆ ತಯಾರಿಲ್ಲ ನೀವು. ನಾನು 3 ಸಲ ಹೇಳಿದ್ದೀನಿ, ವಿನಂತಿ ಮಾಡಿದ್ದೀನಿ. ನಿಮ್ಮ ಪ್ರಾಮಾಣಿಕತೆ ಇನ್ನೂ ಮೆರೀತದೆ. ಯಾಕಂದ್ರೆ ನೀವು ಎಲ್ಲರೂ ಭ್ರಷ್ಟರು ನಿಮ್ಮ ದೃಷ್ಟಿಯೊಳಗೆ. ನೀವು ಒಬ್ಬರೇ ಸತ್ಯ ಹರಿಶ್ಚಂದ್ರನ ಇದರೊಳಗಿಂದ ಬಿದ್ದುಬಿಟ್ರಿ ಉದರದಿಂದ. ಸರಿ, ಅದು ಒಪ್ಕೋತೀವಿ ನಾವು. ನೀವು ಸತ್ಯ ಹರಿಶ್ಚಂದ್ರ ಇದ್ದಿದ್ದೇ ಖರೆ. ಇನ್ನೂ ನಿಮ್ಮದು ಗೌರವ ಭಾಳ ಹೆಚ್ಚಾಗ್ತದೆ. ಸಿದ್ಧಿಸಿರಿ ಬ್ಯಾಂಕಿಂದು ನೀವೆಲ್ಲ ಬ್ಯಾಲೆನ್ಸ್ ಶೀಟ್ ಅದರದ್ದು ಬಹಿರಂಗಪಡಿಸ್ರಿ, ಭಾಳ ಚಲೋ ಆಗ್ತದೆ. ಚಿಂಚೋಳ್ಯಾಗ ಶುಗರ್ ಫ್ಯಾಕ್ಟ್ರಿ ಮಾಡಿರಲ್ಲ, ಅದು ದುಡ್ಡು ಎಲ್ಲಿಂದ ತಂದು ಹಾಕಿದ್ರಿ ಅದು ಹೇಳ್ರಿ. ಇವತ್ತು ಸಿದ್ದೇಶ್ವರ ಸಂಸ್ಥೆದ್ದು ತಂದಿದ್ದೀರಿ, ನೀವೇ ನಿನ್ನೆ ಹೇಳಿದರೆ 500 ಕೋಟಿ ಹಾಕ್ತೀವಿ ಅಂತ ಹೇಳಿ. 500 ಕೋಟಿ ಎಲ್ಲಿದು? ಸಿದ್ದೇಶ್ವರ ಸಂಸ್ಥೆದ್ದು ಸ್ವಲ್ಪ ಹೇಳ್ರಿ, ಎಷ್ಟಿದೆ ಇನ್ಕಮ್, ಎಷ್ಟು ಗಳಿಕೆ ಆಯಿತು, ಅದ್ರಾಗ ಎಷ್ಟು ದುಡ್ಡು ಇದ್ದಾವೆ.
ನೀವು ಬಂಡವಾಳಶಾಹಿಗಳಾಗಿದ್ದೀರಿ, ಅದಕ್ಕೆ 500 ಕೋಟಿ ನೀವು ಇವತ್ತು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಜನ ಬಡವಾಗ್ಯಾರ, ಬಿಜಾಪುರದ ಜನ ಬಡವಾಗಿಬಿಟ್ಟಿದ್ದಾರೆ ಈಗ ಬಿಜಾಪುರದವರು. ನೀವು ಬಂಡವಾಳಶಾಹಿಗಳಾಗಿದ್ದೀರಿ. ಮತ್ತು ಮೆಡಿಕಲ್ ಕಾಲೇಜ್ ಮಾಡಿ 5 ಜನರಿಗೆ ಕೊಡ್ತಾರಂತ. ಅರೆ 500 ಜನ ಕಲಿಯಂಥದ್ದು 5,000 ಜನ ಭವಿಷ್ಯದಲ್ಲಿ ಕಲಿಯಂಥ ಕಾಲೇಜ್ ನೀವು ಮಾಡ್ಕೊಂಡು 5 ಜನರಿಗೆ ಕಲಿಸ್ತಾ ಇರ್ತೀವಿ. ಹೇಳಕ್ಕೆ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ ಸ್ವಲ್ಪ. ಆಮೇಲೆ ಅದು ಮಾಡಿದ್ರು ಇದು ಮಾಡಿದ್ರು ಇನ್ನೊಬ್ಬರಿಗೂ ಟೀಕಾ ಮಾಡ್ತೀರಿ ನೀವು. ಶಿವಾನಂದ ಪಾಟೀಲ್ರು, ನೀವು ಶಿವಾನಂದ ಪಾಟೀಲ್ರು ರಾಜಕೀಯವಾಗಿ ಎದುರಿಸೋದಿದ್ರೆ ಎದುರಿಸ್ರಿ, ನಮ್ಮದೇನು ತಕರಾರಿಲ್ಲ ಅದಕ್ಕೆ. ಅವ್ರ ವಿರುದ್ಧ ಚುನಾವಣೆ ನಿಂದ್ರಿ, ನಿಮ್ಮ ವಿರುದ್ಧ ಅವ್ರು ನಿಂದಿರಲಿ, ನಿಮ್ದು ಯಾರ್ಯಾರ್ದು ಏನೇನು ತಾಕತ್ತ ಏನೇನು ನಿಮ್ಮ ಅದಾವಲ್ಲ ಅವೆಲ್ಲ ಹೊರಗೆ ಬರಲಿ. ಎಂ ಬಿ ಪಾಟೀಲ್ರದು ಗಂಡಸ್ತನ ಕೇಳ್ತೀರಿ, ಶಿವಾನಂದ ಪಾಟೀಲ್ದು ಗಂಡಸ್ತನ ಕೇಳ್ತೀರಿ. ನಿಮ್ಮದೇನಿದು ಹಿಟ್ಲರ್ ಆದಂಗೆ ಆಗಿಬಿಟ್ರಿ ನೀವೀಗ. ಒಂದು ಅಂತ್ಯಕಾಲ ಬಂದೇ ಬರ್ತದೆ ಅದಕ್ಕೆ. ಹೋರಾಟಗಾರರು ಲಪುಟ್ರು ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ರಿ. ನಿಮ್ಮ ಹತ್ರ ಲವಲೇಶವಾದರೂ ಏನಾದರೂ ಮಾನವೀಯತೆ ಇದ್ರ, ನಿಮ್ಮ ಹತ್ರ ಏನಾದರೂ ಇದ್ರೆ ನೀವು ಅದನ್ನು ಸಬೂತು ಮಾಡಬೇಕು. ಇವತ್ತು ಬಹಿರಂಗವಾಗಿ ನೀವು ಅವ್ರ ಪೇಮೆಂಟ್ ಗಿರಾಕಿಗಳು ಅವ್ರ ಮನೆಗೆ ಹೋಗಿ ಪೇಮೆಂಟ್ ತರ್ತಾರೆ. ಈ ಹೋರಾಟದಲ್ಲಿ ಶಿವಾನಂದ ಪಾಟೀಲ್ರು ಏನಾದರೂ ಸಪೋರ್ಟ್ ಇದ್ರೆ ಸಬೂತ್ ಮಾಡಿದ್ರೆ ನಾವು ನಿಮ್ಮ ಅನುಯಾಯಿಗಳಾಗ್ಬಿಡ್ತೀವಿ. ಅವತ್ತು ಇದನ್ನೂ ಹೇಳ್ಬಿಡ್ತೀನಿ ಇವತ್ತು. ಯಾಕಂತ ಕೇಳಿದ್ರೆ 84ಗಳ ದಿವಸದ ಹೋರಾಟ ನಾನು ನೋಡಿದ್ದೀನಿ. ಅವ್ರು ಯಾವ ನಾಯಕರ ಮನೆಗೆ ಹೋಗಿನೂ ಒಂದು 100 ರೂಪಾಯಿ 10 ರೂಪಾಯಿ ಕೇಳಿಲ್ಲ. ಇದು ಭಾಳ ಇವತ್ತು ಆ ಹೋರಾಟಗಾರನ ಇವತ್ತು ಶ್ಲಾಘನೆ ಮಾಡ್ಬೇಕಾಗ್ತದೆ. ನಾನು ಇವತ್ತು ಯಾವ ಶಾಸಕರು ಕೊಟ್ಟಿಲ್ಲ, ಯಾರೋ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರೋ 5,000 10,000 ರೂಪಾಯಿ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರ ಹತ್ರ ಇವ್ರು ಹೋಗಿ ಬೇಡಿಲ್ಲ. ಮತ್ತು ಇವ್ರು ಯಾರು ಶ್ರೀಮಂತರು ಅಲ್ಲ, ಇವ್ರು ಕೂತವ್ರು ಯಾರು. ಇವ್ರ ಮನೆಗಳೇ ಹ್ಯಾಂಗೆ ನಡೀತಾವೋ ಆ ದೇವರಿಗೆ ಗೊತ್ತಾ, ಆದರೂ ಬಂದು ಇಲ್ಲಿ ಕೂತಿದ್ದಾರೆ. ನಾ ಇವತ್ತು ಅವ್ರಿಗೆ ಹೊಗಳೋದು ಅವರಿಂದ ಏನು ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ, ನಾನು ನೋಡಿದ್ದದ. ಇಂಥ ಜನರಿಗೆ ನೀವು ಈ ಥರ ಮಾತಾಡಿದ್ರೆ ಮುಂದೆ ಹೋರಾಟಗಾರರು ತಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸ್ಕೋಬೇಕಾಗ್ತದೆ. ನಿಮ್ಮಂಥವ್ರ ಮಾತು ಕೇಳಿ ಆ ಥರ ಆಗಬಾರ್ದು. ಇವತ್ತು ಇಡೀ ಜಿಲ್ಲೆ ಜನ ಹೋರಾಟಗಾರರು ಹೋರಾಟದ ಹಿಂದಿದ್ದಾರೆ. ಇಡೀ ಜಿಲ್ಲೆ ಜನರಿಗೆ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ಒಂದು ಭಾವನೆ ಇದೆ. ಸರ್ಕಾರವು ಇವತ್ತು ಸ್ಟಾರ್ಟಿಂಗ್ದೊಳಗೆ ಏನೋ ಕೆಲಸದ ಒತ್ತಡದಿಂದ ಮುಖ್ಯಮಂತ್ರಿಗಳು ಅದನ್ನು ಹೇಳಿರ್ಬೋದು, ಎಂ ಬಿ ಪಾಟೀಲ್ರು ಒತ್ತಡದಲ್ಲಿ ಹೇಳಿರ್ಬೋದು. ಆದರೆ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಏನಿದೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಲೆಟರ್ ಬರೆದಿದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ. ಇದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧಕ ಬಾಧಕಗಳು ಏನದಾವ ಪರಿಶೀಲಿಸಿ ನನಗೆ ವರದಿ ಕೊಡ್ರಿ ಅಂತ ಹೇಳಿ ಅವರು ನೋಟ್ ಹಾಕಿದ್ದಾರೆ. ಅಂದರೆ ಇದರ ಅರ್ಥ ಏನು ತೋರಿಸ್ತದೆ? ಜನರ ಭಾವನೆಗಳಿಗೆ ವಿರೋಧಿ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ, ಎಂ ಬಿ ಪಾಟೀಲ್ರು ಮಾಡ್ತಾ ಇಲ್ಲ, ಶಿವಾನಂದ ಪಾಟೀಲ್ರು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದಕ್ಕೆ ಬೆಂಬಲಿದ್ದಾರೆ. BJP ಹೇಳ್ತಾರೆ ಎಲ್ಲ ಶಾಸಕರು ಬೆಂಬಲ ಏನು, ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ಬೇಕೇನು? ಸರ್ಕಾರ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ ಅವರು, ನಮ್ಮ ಶಾಸಕರು. ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ತಾರನೇ ಯಾರೇ? ಅವ್ರ ಬೆಂಬಲ ಇದೆ. ಎಲ್ಲ ಇಡೀ ಜಿಲ್ಲೆ ಜನ ಹೋರಾಟಗಾರ ಹಿಂದಿದ್ದಾರೆ. ಯಾರಿಗೆ ಇವರು ಲಪುಟ್ರು ಲಪ್ಪಂಗತ್ ಹೇಳಿದ್ದಾರೆ, ಅವರೇ ಲಪುಟ್ರು. ವೈದ್ಯಕೀಯ ಕಾಲೇಜ್ ಲಪಟಾಯಿಸ್ಬೇಕಂತ ಏನು ಅವರು PPP ವೈದ್ಯಕೀಯ ಕಾಲೇಜ್ ಹೆಸರಲ್ಲಿ ತಾನು ಈ ವೈದ್ಯಕೀಯ ಕಾಲೇಜ್ ತಗೋಬೇಕಂತ ಹೇಳಿ ಏನು ಬಸನಗೌಡರು ಹುನ್ನಾರ ಮಾಡಿದ್ದಾರೆ. ಆ ಹುನ್ನಾರವನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಇವತ್ತು ಹೋರಾಟಗಾರ ಇದ್ದಂಥವ್ರು ಇವತ್ತಿನ ತನಕ 84 ದಿವಸಗಳ ಕಾಲ ಮಾತಾಡಿಲ್ಲ. ಇವತ್ತು ಒಮ್ಮೆ ತ್ರಾಸಾಗಿದೆ ಅವರಿಗೆ. ಯಾಕಂದ್ರೆ ಗೊತ್ತಾಗ್ಬಿಟ್ಟದ, ಇದು ನನ್ನ PPP ಮಾಡಲ್ ನಾನು ತಗೋಬೇಕಂತ ಮಾಡಿದ್ದೆ, ಇದು ನನ್ನ ಕೈಗೆ ಎಟುಕೋದಿಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಆಗಿಬಿಟ್ಟದ. ಅದಕ್ಕೆ ಅವ್ರು ಡೆಸ್ಪರೇಟ್ ಆಗಿ ಹತಾಶೆ ಆಗಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರು ಡಾಕ್ಟರ್ ರವಿ ಬರದವರು ಏನು ಮಾತಾಡ್ತಾರೆ? 8 ದಿವಸಗಳ ಕಾಲ ಹೋರಾಟ ನಡೆದಿದ್ದು ನಿಜ. ಯಾವುದೇ ಒಂದು ವಿಷಯ ಆಗಲೇ ಸರ್ಕಾರ ಮಟ್ಟದಲ್ಲಿ PPP ಮಾಡೆಲ್ ಮಾಡಬೇಕಂತ ಅವರು ಡಿಕ್ಲೇರ್ ಮಾಡಿದ್ರು ವೈದ್ಯಕೀಯ ಶಿಕ್ಷಣ ಸಚಿವರು. ಅದು ಹೋರಾಟ ಪ್ರಾರಂಭ ಆಯಿತು. ಹೋರಾಟ ಪ್ರಾರಂಭ ಆದ ತಕ್ಷಣವೇ ಓಡಿ ಬಂದು ನಿಮ್ಮದು ಸರಿ ಇದೆ ನಾವು ಮಾಡ್ತೀವಿ ಅಂತ ಒಪ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ. ಆಗೋದಿಲ್ಲ. ಯಾವುದು ಹಣ್ಣು ಆಗ್ಬೇಕಾಗ್ತದೆ. ಮಿಡಿ ಆಯಿತು, ಕಾಯಿ ಆಯಿತು, ಬಿರುಸಾಯಿತು, ಮುಂದೆ ಹಣ್ಣಾಯ್ತು. ಈಗ ಹಣ್ಣಾಗಿದೆ ಹೋರಾಟದ, ಇದು ವಿಷಯ ಹಣ್ಣಾಗಿದೆ. ಈಗ ಡಿಕ್ಲೇರ್ ಆಗೋ ಕಾಲ ಬಂದಿದೆ. ಯಾಕಂತ ಕೇಳಿದ್ರೆ ಸಮನ್ವಯ ಇದು ಏನಿತ್ತು, ಇದರ ತಿಳುವಳಿಕೆ ಕೊರತೆ. ಇಲ್ಲಿ ಜನರ ಭಾವನೆಗಳ ಬಗ್ಗೆ ಸರ್ಕಾರಕ್ಕೆ ನಾಲೆಜ್ಗೆ ಇರಲಿಲ್ಲ. ಜನರ ಭಾವನೆಗಳ ಬಗ್ಗೆ ನೀವೆಲ್ಲರೂ ಮೀಡಿಯಾದವ್ರ ಸಹಕಾರದಿಂದ ಅದು ಇದ್ದಿದ್ದು ನಿನ್ನೇನು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೀನಿ, ಮೀಡಿಯಾದವ್ರ ಸಹಕಾರದಿಂದ ಈ ಹೋರಾಟ ಈ ಲೆವೆಲ್ ಬಂದಿದೆ. ಈ ಹೋರಾಟದ ಒಂದು ಪರಿಣಾಮವಾಗಿ ತಮ್ಮ ಸಹಕಾರದಿಂದ
ರಾಜ್ಯ ಮಟ್ಟದ ಸರ್ಕಾರಕ್ಕೆ ಇದು ಅರಿವಿಗೆ ಬಂದುಬಿಟ್ಟಿದೆ. ಈಗ ಇದೇನಪ್ಪ PPP ಬೇಡ, ಸರ್ಕಾರದ ಮಾಡೋಣ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ MB ಪಾಟೀಲ್ರು, ಶಿವನ್ ಪಾಟೀಲ್ರು ಮೊನ್ನೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಹೋರಾಟದ ಫಲನೇ ಅದು. ಈ ಹೋರಾಟದ ಫಲದಿಂದನೇ ಇದಾಗಿದೆ ಅಂತ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ PPP ಫಂಡಲ್ಲಿ ಕೊಡ್ಬೇಕಂತ ಮಾಡಿದ್ರು ಸರ್ಕಾರ ಮತ್ತು ಮರು ವಿಮರ್ಶೆ ಮಾಡಿ ಮರು ವಿಚಾರ ಮಾಡಿ ಈಗ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗ್ತದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜನರ ಒಂದು ಮನವಿಗೆ ಸ್ಪಂದಿಸಿ ಈ ಕೆಲಸ ಮಾಡ್ತಾ ಇದೆ. ಡಿಕ್ಲೇರ್ ಆಗ್ತದೆ ಆದಷ್ಟು ಬೇಗನೆ, ಬಹುತೇಕ ಈ ಅಧಿವೇಶನದಲ್ಲಿ ಆದರೂ ಆಗ್ಬೋದು. ಇದಾಯ್ತು. ಈಗ ನೀವು ಕೇಳಿದಕ್ಕೆಲ್ಲ ಬತ್ತಿದ್ರಾಗ ಅದು ಜಾಗದ ಬತ್ತು ಎಲ್ಲ ಬತ್ತು. ಹಿಂದಿನ ಸರ್ಕಾರ ಮಾಡಿದ್ದೆ ಶಿವನ್ ಮತ್ತೆ ಶಿವಾನಂದ ಪಾಟೀಲ್ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ DCC ಬ್ಯಾಂಕ್ನಾಗ ರೊಕ್ಕ ಹೊಡ್ಕೊಂಡು ಪ್ರೆಸ್ ಮೀಟ್ ಕರೆದ್ವಿ ನಿನ್ನೆ. ಒಂದು ನಿಮಿಷ, ಬಸನಗೌಡರು ಏನು ಹೇಳಿಕೆ ಕೊಟ್ಟರು, MB ಪಾಟೀಲ್ರನ್ನ ಎದುರಾಗಿ ಎಳೆದು ತಂದರು, ಶಿವನ್ ಪಾಟೀಲ್ಗೆ ಎದುರಾಗಿ ಎಳೆದು ತಂದರು, ಈ ಹೋರಾಟಗಾರಿಗೆಲ್ಲ ಬೈದಾರಲ್ಲ. ಅವಾಗ ನಾವು MB ಪಾಟೀಲ್ರಿಗೆ ಮಾತಾಡಿದ್ವಿ, ಶಿವನ್ ಪಾಟೀಲ್ರಿಗೆ ಮಾತಾಡಿದ್ವಿ, ನಮ್ಮ ಶಾಸಕರಿಗೂ ಮಾತಾಡಿದ್ವಿ. ಇಲ್ಲ ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಘೋಷಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಮಾಡ್ತೀವಿ ಅಂತ ಅವ್ರು ಹೇಳಿದ ಬಳಿಕ ನಾವು ಇವತ್ತು ಪ್ರೆಸ್ ಮೀಟ್ ಕರೆದ್ವಿ. ಹೇಳಿದರು ಅಂದ್ರೆ ಒಂದು ಬೇಡಿಕೆ ಈಡೇರಿಸೋಕೆ ಇಷ್ಟು ಮಂದಿ ಸಚಿವರು ಶಾಸಕರು ಆಡಳಿತ ಪಕ್ಷದ 80 ದಿನ ಹೋರಾಟ ಮಾಡಿಸ್ಬೇಕಾ? 84 ದಿನಾನು ಅಂತಿಲ್ಲ, 8 ದಿವಸ ಇಲ್ಲ, ಟೋಟಲಿ ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಒಂದು ನಿರ್ಣಯ ಮರು ವಿಮರ್ಶೆ ಆಗ್ಬೇಕು, ಮರು ವಿಚಾರ ಆಗ್ಬೇಕಾಗ್ತದೆ ಸರ್ಕಾರ. ಆಲ್ರೆಡಿ ಬೇರೆ ಬೇರೆ ಸರ ಬೇರೆ ಬೇರೆ ಇದ್ರ ನಂತರದ ಏನ್ ಮಂಜೂರಾದ ಜಿಲ್ಲೆಗಳಿಗೆ ಶಾಂಕ್ಷನ್ ಆಗಿ DK ಶಿವಕುಮಾರ್ ಅವರು ತಗೊಂಡು ಹೋದ್ರು. ಬೇರೆ ಬೇರೆ ಜಿಲ್ಲೆಗಳಿಗೆ ತಗೊಂಡು ಇಲ್ಲ, ಅವೆಲ್ಲ ಮೊದಲಾಗಿದ್ದು, ಅವೆಲ್ಲ ಮೊದಲಾಗಿದ್ದು, ಅವೆಲ್ಲ ಮೊದಲಾಗಿದ್ದು, ಮೊದಲಾಗಿದ್ದವಲ್ಲ, ಮೊದಲಾಗಿದ್ದವು. ನೋಡ್ರಿ, ನಿಮ್ಮ ನೋವಿಗೆ ನಾವು, ನಿಮ್ಮ ವಿಚಾರಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ. ನೀವು ಹೋರಾಟ, ಅದೇ ರೀ, ಹೋರಾಟಗಾರಿಗೆ ನೀವು ಸ್ಪಂದಿಸಿರಿ, ನಿಮಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಹೋರಾಟಗಾರಿಗೆ ನೀವು, ನಾ ಆಗ್ಲೇ ಹೇಳೀನಿ, ಹೋರಾಟಗಾರಿಗೆ ನೀವು ಸ್ಪಂದಿಸಿದ್ಕೆ ಇಲ್ಲಿಗೆ ಬಂದಿದೆ. ಇಲ್ಲ ಅಂದ್ರೆ ಇದು ಬರ್ತಿರ್ಲಿಲ್ಲ ಅಂತ ಹೇಳಿದ್ದೀನಿ ಮೊದಲೇ. ನಾನು ಮೀಡಿಯಾದವ್ರಿಗೆ ಧನ್ಯವಾದ ಹೇಳಿದ್ದೀನಿ. ಯಾಕಂತ ಕೇಳಿದ್ರೆ, ಯತ್ನಾಳ್ ಅವರು ನಮ್ಮ ವಿರುದ್ಧ ಕೊಟ್ಟಿದ್ದಾರೆ, ನಾವು ಕೊಡ್ಬೇಕಾಗ್ತದ. ನೀವು ಅದನ್ನ ಹೇಳ್ಬೇಡ್ರಿ, ನಮ್ಮ ವಿರುದ್ಧ ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ವಿನಂತಿ ಮಾಡ್ತೀವಿ. ನಾವ್ಯಾಕೆ ಮಾತಾಡ್ತೀವಿ? ನಮ್ಮ ಸರ್ಕಾರದ ನಾವ್ಯಾಕೆ ಮಾತಾಡ್ತೀವಿ? ನಾವ್ಯಾಕೆ ಮಾತಾಡ್ತೀವಿ? ನಾವು ಅಲ್ಲಿ ಪ್ರೆಷರ್ ಹಾಕ್ತಿವಿ, ಒತ್ತಡ ಹಾಕಿ ಮಾಡಿಸ್ತೀವಿ. ಈಗ 7 ತಿಂಗಳಾಗ್ಯದ, ಇನ್ನೊಂದು 2 ತಿಂಗಳು ಕಾಯ್ರಿ ಆಗ್ತದ, 9 ತಿಂಗಳು ಬೇಕಾಗ್ತದ. ನೀವು ಸುಮ್ಮನೆ ಗಡಬಡ ಮಾಡಬೇಡ್ರಿ. ತಮ್ಮ 9 ತಿಂಗಳು ಬೇಕಾದಕ್ಕೆ ಯಾವಾಗಲೂ. ಹೇಳಿದೆ ನಾ ಆಗ್ಲೇ, ಮಾತು ಅವಾಗ್ಲೇ ಹೇಳಿದ್ದೀನಿ ನಾನು. ಯತ್ನಾಳ್ರಿ ಕೊಡ್ಬೇಕಂತ ಮಾಡಿದ್ದು ಹಿಂದಿನ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರದ ಆಗಿದ್ದು PPP. ಹಿಂದಿನ ಸರ್ಕಾರದ PPP ಆಗಿದ್ದು. ನೀವು ಆಪರೇಷನ್ ಮಾಡ್ಕೊಂಡು ಡೆಲಿವರಿ ಮಾಡತ್ತೀರಿ. ನಾರ್ಮಲ್ 9 ತಿಂಗಳು, 9 ತಿಂಗಳು ಪೂರ್ತಿ ಮುಗಿಲಿ. ಪುರುಷೋತ್ತಮ ಅವ್ರಿಗೆ ಏನೋ ಬರ್ತಾ ಇದೆ ತಡ್ರಿ. 9 ತಿಂಗಳಿಗೆ ಮುಗಿಬೇಕಲ್ಲ, ಅದಕ್ಕೊಂದು ಆ ಮಗು ಬೆಳಿಬೇಕಲ್ಲ, ಹೊಟ್ಟೆಯೊಳಗೆ ಮಗು ಬೆಳಿಬೇಕು. ಸರ್, ನಮ್ಮದೇ ಇರ್ತದೆ ಎಲ್ಲ, ಒಂದು ಅವಕಾಶ ಬೇಕು ಅದಕ್ಕೆ. ನಮಗ ಕ್ಲಿಯರ್ ಹೇಳ್ರಿ, ನಿಮ್ ಸರ್ಕಾರ ಕಾಲ ಅಧಿಕಾರದಲ್ಲಿದ್ದಾರೆ, ಸೆಂಟ್ರಲ್ದಲ್ಲಿ, ರಾಜ್ಯದಲ್ಲಿ ಎಲ್ಲ ಇದ್ದಾರೆ. ಆಗಲೇ ಎಲ್ಲ ಹೇಳಿದ್ದಾಗಿದೆ. ಅವಾಗ ಇರಲಾರ್ದು 84 ದಿವಸನೂ ಇವತ್ತು ಈ ಮೆಡಿಕಲ್ ಕಾಲೇಜ್ ಬಗ್ಗೆ ತುಟಿ ಬಿಚ್ಚಲಾರ್ದವರು. ಯಾಕಂದ್ರೆ ಅವರು ಸ್ವಾರ್ಥ ಇತ್ತು, ಅದರಲ್ಲಿ ಸ್ವಾರ್ಥ ಅಡಗಿತ್ತು. ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಹತಾಶರಾಗಿ ಇವತ್ತು ಇದು ಮಾತಾಡ್ತಾ ಇದ್ದಾರೆ. ಆಗಲೇ ಹೇಳಿದ್ದೀವಿ, ಇದು ಮೆಡಿಕಲ್ ಕಾಲೇಜ್ ಸರ್ಕಾರದ ಪರ ಆಗೇ ಆಗ್ತದೆ. ನೀವೇನು ಇವತ್ತು ಜಿಲ್ಲೆ ಪರವಾಗಿ ಧ್ವನಿ ಎತ್ತಿದ್ದೀರಿ, ಈ ಧ್ವನಿದ ಪರಿಣಾಮನೇ ಅದಕ್ಕೆ ಹೇಳಿದ್ದೀನಿ, ಆಗಲೇ ಒಪ್ಕೊಂಡಿದ್ದೀನಿ. ಈ ಧ್ವನಿ ಪರಿಣಾಮನೇ ಈ ಹೋರಾಟಕ್ಕೆ ನಮ್ಮ SM ಹೇಳ್ದಂಗ್ರಿ, ಈ ಹೋರಾಟಕ್ಕೆ ಮತ್ತು ಬಂದಿದ್ದೇ ಮಾಧ್ಯಮದವರು ನಿಮ್ಮ CM ಅವರು ಮನವೊಲಿಸಿ ಜಿಲ್ಲಾ